2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸಿಗ್ಬೋದು, 2 ಕೋಟಿಗೂ ಇರ್ಬೋದು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಎಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನನ್ಸುತ್ತೆ ಅಂದರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು, ಇದು ಮಾಡೋದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ಸಹ 82% ಇವತ್ತು ಸಹ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದೆ. ಅದು ಬಹುಶಃ MP ಪಾಟೀಲ್ ಕಡೆನೂ BPL ಕಾರ್ಡ್ ಇರಬೇಕು. ಈ ರೀತಿ ಇವತ್ತು ಸಹ ಆಗಿದೆ. ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಆಗಬೇಕಾಗಿದೆ. ಈಗ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇವತ್ತು ಸಹ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ. BPL ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು. ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು 5 ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ. 5 ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ. ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿದ್ರೆ ಫಾಲೋ ಮಾಡ್ಕೊಡಿ.